त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀಂ. ಗುರುಬಂಧುಗಳೆಲ್ಲರಿಗೂ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ, ಆದಿಶಂಕರರ ಅವತಾರದ ಘಟ್ಟದ ಭಾಗವನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಾರಂಭ ಮಾಡೋಣ. ಈ ಹಿಂದಿನ ಸಂಚಿಕೆಗಳಲ್ಲಿ ಪರಮೇಶ್ವರನು ಭೂಲೋಕದಲ್ಲಿ ಅವತರಿಸಬೇಕು ಅಂತ ನಿಶ್ಚಯ ಮಾಡಿ, ಅದಕ್ಕೆ ಬೇಕಾದಂತಹ ಒಂದು ಸಂದರ್ಭವನ್ನು ನೀವುಗಳು ಹೋಗಿ ಅಲ್ಲಿ ಸೃಷ್ಟಿ ಮಾಡಿರಿ ಅಂತ ದೇವತೆಗಳಿಗೆ ಆದೇಶವನ್ನು ಕೊಟ್ಟು, ತರುವಾಯ ಸುಬ್ರಹ್ಮಣ್ಯನನ್ನು ಕುರಿತು ನೀನು ಪೂರ್ವಮೀಮಾಂಸಾ ಶಾಸ್ತ್ರವನ್ನು ಮತ್ತು ವೇದ ಪ್ರಾಮಾಣ್ಯವನ್ನು ಹೆಚ್ಚಿನ ಪ್ರಾಚುರ್ಯಕ್ಕೆ ತೆಗೆದುಕೊಂಡು ಬರಬೇಕು ನನ್ನ ಅವತಾರವಾಗುವ ಹೊತ್ತಿಗೆ ಅಂತ ಅಪ್ಪಣೆಯನ್ನು ಕೊಡಿಸ್ತಾನೆ. ಅದಾದರ ಮೇಲೆ ಕುಮಾರಿಲ ಭಟ್ಟರಾಗಿ ಆ ಸುಬ್ರಹ್ಮಣ್ಯನು ಜನಿಸಿ, ಎಲ್ಲ ಕಡೆ ವೇದ ಬುದ್ಧಿ ವೇದ ಪ್ರಾಮಾಣ್ಯವು ಹೆಚ್ಚು ಜಾಗೃತವಾಗುವ ರೀತಿಯಲ್ಲಿ ಆ ಕುಮಾರಿಲ ಭಟ್ಟರು ಮಾಡ್ತಾರೆ ಅನ್ನುವಂತಹ ಒಂದು ಘಟ್ಟವನ್ನು ನಾವು ಕಳೆದ ಸಂಚಿಕೆಗಳಲ್ಲಿ ನೋಡಿದ್ವಿ. ಇನ್ನು ಶಂಕರ ದಿಗ್ವಿಜಯದ ಎರಡನೇ ಸರ್ಗ, ಆದಿಶಂಕರರ ಜನನ ಆಗುವಂತಹ ಆ ಒಂದು ಸರ್ಗವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ತತೋ ಮಹೇಶಃ ಕಿಲ ಕೇರಲೇಷು ಶ್ರೀಮದ್ವೃಷಾದ್ರೌ ಕರುಣಾಸಮುದ್ರಃ ಪೂರ್ಣಾನದೀ ಪುಣ್ಯತಟೇ ಸ್ವಯಂಭೂಲಿಂಗಾತ್ಮನಾನಂಗದಗಾವಿರಾಸೀತ್. ತತಃ ಆ ಬಳಿಕ ಅಂದರೆ ಈ ಹಿಂದೆ ಏನು ಚರಿತ್ರೆಯು ಆಯಿತೋ ತದನಂತರದಲ್ಲಿ ಮಹೇಶಃ ಪರಮೇಶ್ವರನು ಕೇರಲೇಷು ಕೇರಳ ಪ್ರಾಂತ್ಯದಲ್ಲಿ ಶ್ರೀಮದ್ವೃಷಾದ್ರೌ ವೃಷಾಚಲ ಅನ್ನುವಂತಹ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ, ಅಲ್ಲಿ ನಾನು ಸ್ವಯಂಭುವಾಗಿ ಲಿಂಗರೂಪದಲ್ಲಿ ಪ್ರಕಟಗೊಳ್ಳುತ್ತೇನೆ ಅಂತ ಸಂಕಲ್ಪ ಮಾಡಿ ಅಲ್ಲಿ ಪ್ರಕಟಗೊಂಡಿದ್ದಾನೆ. ತಥೋ ಮಹೇಶಃ ಕಿಲ ಕೇರಲೇಷು ಶ್ರೀಮದ್ವೃಷಾದ್ರೌ ಕರುಣಾಸಮುದ್ರ. ಅವನು ಯಾರು? ಕರುಣಾಸಮುದ್ರ. ಪೂರ್ಣಾನದಿ ಪುಣ್ಯತಟೆ. ಆ ಕೇರಳದಲ್ಲಿ ಪೂರ್ಣ ಅಂತ ಒಂದು ನದಿ ಇದೆ. ಇವತ್ತು ಆ ಹೆಸರಿನಿಂದ ಆ ನದಿಯನ್ನು ಕರೆಯಲ್ಲ ನಾವು, ಬದಲಿಗೆ ಪೆರಿಯಾರ್ ಅಂತ ಕರಿತೀವಿ. ಅದೇ ಪೂರ್ಣಾ ನದಿ. ಆ ಪೂರ್ಣಾ ನದಿ ಪುಣ್ಯ ತಟದಲ್ಲಿ ಪರಮೇಶ್ವರನು ವೃಷಾಚಲ ಅನ್ನುವಂತಹ ಪ್ರದೇಶದಲ್ಲಿ ಸ್ವಯಂಭೂ ಲಿಂಗಾತ್ಮನಾನಂಗದಗಾವಿರಾಸಿ ಈ ರೀತಿಯಾಗಿ ಅವನು ಪ್ರಕಟಗೊಂಡನು. ತಚ್ಚೋದಿತಃ ಕಶ್ಚನ ರಾಜಶೇಖರಃ
ಸ್ವಪ್ನೆ ಮುಹುರ್ದೃಷ್ಟ ತದೀಯ ವೈಭವಃ ಪ್ರಾಸಾದಮೇಕಂ ಪರಿಕಲ್ಪ್ಯ ಸುಪ್ರಭಂ ಪ್ರಾವರ್ತಯತ್ತಸ್ಯ ಮಹಾ ಸಮರ್ಹಣಂ ವಿಭೋಃ ತಚ್ಚೋದಿತಃ ಕಶ್ಚನ ರಾಜಶೇಖರಃ. ಕಶ್ಚನ ರಾಜಶೇಖರಃ, ಆ ದೇಶದ ರಾಜನಾಗಿದ್ದ ಒಬ್ಬ, ಆತನ ಹೆಸರು ರಾಜಶೇಖರ ಅಂತ. ಸ್ವಪ್ನೆ ಮುಹುರ್ದೃಷ್ಟ ತದೀಯ ವೈಭವಃ, ಸ್ವಪ್ನದಲ್ಲಿ ಆ ಸ್ವಯಂಭೂಲಿಂಗದ ವೈಭವವು ಕಾಣಿಸ್ತು ಆತನಿಗೆ. ಆಹಾ, ಇದು ಸ್ವಯಂಭೂಲಿಂಗ, ಪರಮೇಶ್ವರನ ಪರಿಪೂರ್ಣವಾದ ಸಾನ್ನಿಧ್ಯವಿರುವ ಜಾಗ ಅಂತ ಬಂತು ಮನಸ್ಸಿಗೆ. ಅಂತೆಯೇ ಪ್ರಾಸಾದಮೇಕಂ ಪರಿಕಲ್ಪ್ಯ ಸುಪ್ರಭಂ ಪ್ರಾವರ್ತಯತ್ ತಸ್ಯ ಸಮರ್ಹಣಂ ವಿಭೋಃ. ಪರಮೇಶ್ವರನ ಪ್ರೇರಣೆಯಂತೆ ಆ ಜಾಗದಲ್ಲಿ ರಾಜಶೇಖರನೆಂಬ ರಾಜನು ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ. ಪ್ರಾಸಾದಮೇಕಂ ಪರಿಕಲ್ಪ್ಯ, ಪ್ರಾಸಾದ ಅಂದರೆ ದೊಡ್ಡದಾದ ಒಂದು ಕಟ್ಟಡ ಅಂತರ್ಥ. ಇಲ್ಲಿ ದೇವಾಲಯ, ದೇವಾಲಯವನ್ನು ಆತ ಏನು ಮಾಡ್ತಾನೆ, ಕಟ್ಟಿಸ್ತಾನೆ. ತಸ್ಯೇಶ್ವರಸ್ಯ ಪ್ರಣತಾರ್ತಿಹರ್ತುಃ ಪ್ರಸಾದತಃ ಪ್ರಾಪ್ತ ನಿರೀತಿ ಭಾವಃ ಕಶ್ಚಿತ್ತದಭ್ಯಾಸಗತೋಗ್ರಹಾರಃ ಕಾಲಟ್ಯಭಿಖ್ಯೋಸ್ತಿ ಮಹಾನ್ ಮನೋಜ್ಞಃ. ತಸ್ಯೇಶ್ವರಸ್ಯ ಪ್ರಣತಾರ್ತಿಹರ್ತುಃ. ತಮಿಳುನಾಡು ಪ್ರಾಂತ್ಯದಲ್ಲಿ, ಕೇರಳ ಪ್ರಾಂತ್ಯದಲ್ಲೆಲ್ಲ ಹೋದರೆ ಈ ಹೆಸರಿನಿಂದ ತುಂಬ ಜನರು ತಮ್ಮ ಒಂದು ಗುರುತನ್ನು ಹೇಳ್ಕೊಳ್ತಿರ್ತಾರೆ. ತಮ್ಮ ಹೆಸರು ಏನು ಅಂತ ಯಾರಾದರೂ ಕೇಳಿದ್ರೆ ಪ್ರಣತಾರ್ತಿಹರನ್ ಅಂತ ಹೇಳ್ತಿರ್ತಾರೆ. ಕೆಲವರಿಗೆ ಅದನ್ನು ಹೇಳಕ್ಕೆ ಕೂಡ ಸ್ವಲ್ಪ ಕಷ್ಟವಾಗ್ತಾ ಇರುತ್ತೆ. ಪ್ರಣತಾರ್ತಿಹರನ್ ಅಂದರೆ ಏನರ್ಥ ಅಂದರೆ, ಯಾರು ಅವನಿಗೆ ನಮಸ್ಕರಿಸ್ತಾರೋ, ಯಾರು ಪರಮೇಶ್ವರನಿಗೆ ನಮಸ್ಕಾರ ಮಾಡ್ತಾರೋ, ಪ್ರಣತ ಅಂದರೆ ನಮಸ್ಕಾರ, ಆರ್ತಿ ಅಂದರೆ ದುಃಖ, ಹರ ಅಂದರೆ ನಾಶ ಮಾಡುವವನು. ಯಾರು ನಮಸ್ಕರಿಸಿ ವಿನಯ ವಿಧೇಯತೆಗಳಿಂದ ಪರಮೇಶ್ವರನ ದೃಷ್ಟಿಯಲ್ಲಿ ಭಕ್ತಿಶಾಲಿಗಳಾಗಿರ್ತಾರೋ ಅಂತಹವರ ದುಃಖವನ್ನು ಅವನು ಕಳೆಯುತ್ತಾನೆ. ಆದ್ದರಿಂದ ಪ್ರಣತಾರ್ತಿಹರ ಅಂತ ಅವನಿಗೆ ಹೆಸರು. ಅಂತಹ ತಸ್ಯೇಶ್ವರಸ್ಯ ಪ್ರಣತಾರ್ತಿಹರ್ತುಃ, ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಈಶ್ವರನ ಪ್ರಸಾದತಃ ಪ್ರಾಪ್ತ ನಿರೀತಿ ಭಾವಃ, ಅಂಥ ಪರಮೇಶ್ವರನ ಅನುಗ್ರಹಕ್ಕೆ ಒಂದು ಪ್ರದೇಶವು ಭಾಜನವಾಗಿತ್ತು. ಅದು ಯಾವುದು ಅಂದರು, ಕಶ್ಚಿತ್ ತದಭ್ಯಾಸಗತಃ, ಅಲ್ಲೇ ಹತ್ತಿರದಲ್ಲೇ ಒಂದಿತ್ತು. ಯಾವುದು? ಅಗ್ರಹಾರ. ಒಂದು ಅಗ್ರಹಾರವಿತ್ತು. ಅಗ್ರಹಾರ ಅಂದರೆ ಹ್ಯಾಮ್ಲೆಟ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಎರಡೂ ಕಡೆಗಳಲ್ಲಿ ಸಾಲಾದ ಮನೆಗಳು, ಸೂರೆಲ್ಲ ಒಂದೇ ಇರುತ್ತೆ. ಒಂದೇ ರೀತಿಯಾದಂಥ ಒಂದೇ ಒಂದು ಸ್ತರದಲ್ಲಿ ಇರ್ತಕ್ಕಂಥ ಮನೆಗಳು ಸಾಲಾಗಿರುವಂಥದ್ದು ಎರಡೂ ಕಡೆಗಳಲ್ಲಿ. ಇದನ್ನು ಅಗ್ರಹಾರ ಅಂತ ಕರೀತಾರೆ. ಈ ರೀತಿಯಾದ ಅಗ್ರಹಾರವೂ ಇತ್ತು. ಅದಕ್ಕೆ ಕಾಲಟಿ ಅನ್ನುವಂತಹ ಹೆಸರು ಇತ್ತು. ಅಂದರೆ ಆ ವೃಷಾಚಲೇಶ್ವರನ ಪರಿಪೂರ್ಣವಾದ ಅನುಗ್ರಹಕ್ಕೆ ಪಾತ್ರವಾದಂತಹ ಕಾಲಟಿ ಎಂಬ ಅಗ್ರಹಾರವು ಅಲ್ಲೇ ಹತ್ತಿರದಲ್ಲಿ ಇತ್ತು. ಕಶ್ಚಿದ್ವಿಪಶ್ಚಿದಿಹ ನಿಶ್ಚಲಧೀರ್ವಿರೇಜೆ ವಿದ್ಯಾಧಿರಾಜ ಇತಿ ವಿಶ್ರುತನಾಮಧೇಯಃ ರುದ್ರೋ ವೃಷಾದ್ರಿನಿಲಯೋವತರೀತು ಕಾಮಃ ಯತ್ಪುತ್ರಮಾತ್ಮಪಿತರಂ ಸಮರೋಚಯತ್ಸಹ. ವಿಪಶ್ಚಿತ್ ಅಂತ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ ಇಲ್ಲಿ. ವಿಪಶ್ಚಿತ್ ಅನ್ನುವುದಕ್ಕೆ
ಅಮರಕೋಶದಲ್ಲಿ ಪಂಡಿತ ಅಂತ ವಿದ್ವಾನ್, ವಿಪಶ್ಚಿತ್, ದೋಷಜ್ಞ, ಕೋವಿದ ಇದೆಲ್ಲ ಒಂದು ಪರ್ಯಾಯವಾಚಿ ಶಬ್ದಗಳು. ವಿದ್ವಾನ್, ವಿಪಶ್ಚಿತ್, ದೋಷಜ್ಞ. ಇಲ್ಲಿ ವಿಪಶ್ಚಿತ್ ಅನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ. ಧೀಮಾನ್, ಸೂರಿಹಿ, ಕೃತಿ, ಕೃಷ್ಟಿ ಇದೆಲ್ಲ ಅನೇಕ ಬೇರೆ ಬೇರೆ ಹೆಸರುಗಳು ಇದೆ. ಸಂಸುಧೀಹಿ, ಕೋವಿದ, ಬುಧ ಈ ರೀತಿ ಕಶ್ಚಿದ್ ವಿಪಶ್ಚಿತ್ ಒಬ್ಬ ಪಂಡಿತನು ಅಲ್ಲಿ ತುಂಬ ಹೆಸರುವಾಸಿಯಾಗಿದ್ದ. ಕಶ್ಚಿದ್ ವಿಪಶ್ಚಿತ್ ಇಹ ನಿಶ್ಚಲ ಧೀರ್ವಿರೇಜೆ. ಕಾಲಟಿಯಲ್ಲಿ ವಿದ್ಯಾಧಿರಾಜ ಅಂತ ವಿದ್ಯಾಧಿರಾಜ ಇತಿ ವಿಶ್ರುತ ನಾಮಧೇಯ. ಯಾರನ್ನು ಕೇಳಿದ್ರು ಕಾಲಟಿಯಲ್ಲಿ ಅಥವಾ ಆ ಪ್ರದೇಶಗಳಲ್ಲಿ ಈ ಪಂಡಿತರ ಹೆಸರು ಕೇಳದೇ ಇರುವಂತಹ ವ್ಯಕ್ತಿನೇ ಇರಲಿಲ್ಲ. ಅಷ್ಟು ವಿಖ್ಯಾತವಾದಂತಹ ನಾಮಧೇಯ, ವಿಶ್ರುತ ನಾಮಧೇಯ. ಅಂತ ವಿಖ್ಯಾತನಾದ ಒಬ್ಬ ವಿದ್ವಾಂಸನಿದ್ದ. ವೃಷಾದ್ರಿವಾಸಿಯಾದಂತಹ ಶ್ರೀರುದ್ರನು ಭೂಲೋಕದಲ್ಲಿ ಅವತರಿಸಬೇಕು ಅಂತ ನಿರ್ಣಯ ಮಾಡಿಕೊಂಡ. ಈ ಹಿಂದೆ ನಿರ್ಣಯ ಮಾಡಿದ್ನಲ್ಲ, ಅದಕ್ಕೆ ತಾನೇ ಎಲ್ಲ ದೇವತೆಗಳನ್ನು ಕಳಿಸಿದ್ದ. ರುದ್ರ ವೃಷಾದ್ರಿ ನಿಲಯ ಅವತರೀತು ಕಾಮ. ಭೂಲೋಕದಲ್ಲಿ ನಾನು ಅವತರಿಸಬೇಕು ಅಂತ ಇಚ್ಛೆ ಪಟ್ಟ. ಆಗ ನಾನು ಒಬ್ಬರಿಗೆ ಮಗುವಾಗಿ ಹುಟ್ಟಬೇಕಲ್ವ, ಯಾರನ್ನು ನನ್ನ ತಂದೆಯಾಗಿ ನಾನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದ. ಆಹಾ, ಈ ಮನೆಯಲ್ಲಿ ರುದ್ರನ ಆ ವೃಷಾಚಲನ ಅನುಗ್ರಹಕ್ಕೆ ಪಾತ್ರವಾದ ಕಾಲಟಿ ಗ್ರಾಮದಲ್ಲಿ ಇರುವಂತಹ ವಿದ್ಯಾಧಿರಾಜನ ಮುಂದೆ ಹುಟ್ಟುವ ಮಗ ನನಗೆ ತಂದೆಯಾಗಬೇಕು ಅಂತ ಪರಮೇಶ್ವರ ನಿಶ್ಚಯ ಮಾಡಿದ್ದಂತೆ. ಯತ್ ಪುತ್ರಮಾತ್ಮಪಿತರಂ ಅಂತ ವಿದ್ಯಾಧಿರಾಜನ ಪುತ್ರನೇ ತನಗೆ ಆತ್ಮಪಿತರಂ, ತನಗೆ ತಂದೆಯಾಗಿ ಇರಬೇಕು ಅಂತ ಸಮರೋಚಯತ್ ಸಹ. ಪುತ್ರೋ ಭವತ್ತಸ್ಯ ಪುರಾತ್ತ ಪುಣ್ಯೈಃ ಸುಬ್ರಹ್ಮತೇಜಾಃ ಶಿವಗುರ್ವಭಿಖ್ಯಃ. ಜ್ಞಾನೇ ಶಿವೋ ಯಃ ವಚನೆ ಗುರುಸ್ತಸ್ಯಾನ್ವರ್ಥನಾಮಾಕೃತ ಲಬ್ಧವರ್ಣಃ. ಆತನಿಗೆ ವಿದ್ಯಾಧಿರಾಜನಿಗೆ ಪುರಾತ್ತ ಪುಣ್ಯ ಅಂದರೆ ಹಿಂದೆ ಗಳಿಸಿದಂಥ ಪುಣ್ಯದ ಫಲವಾಗಿ ಒಬ್ಬ ಗಂಡು ಮಗ ಹುಟ್ಟಿದ. ಹೆಂಗಿದ್ದ ಅವನು ಅಂದರು? ಸುಬ್ರಹ್ಮತೇಜಾ, ಒಳ್ಳೆ ಬ್ರಹ್ಮವರ್ಚಸ್ಸಿನಿಂದ ಕೂಡಿದವನಾಗಿದ್ದ. ಒಳ್ಳೆ ಬ್ರಹ್ಮವರ್ಚಸ್ಸು, ಬ್ರಹ್ಮತೇಜೋ ಬಲಂ ಬಲಂ ಅಂತಾರಲ್ಲ, ಆಗ ಅದೇ ಅವನಿಗೆ ಬಲವಾಗಿತ್ತು. ಮುಖದಲ್ಲಿ ಹಾಗೇ ಸಾಕ್ಷಾತ್ ಸರಸ್ವತಿ ಕಾಣಬೇಕು, ಅಷ್ಟು ಲಕ್ಷಣವಾಗಿ ತೇಜಸ್ಸಿನಿಂದ ಕೂಡಿದವನಾಗಿ ವಿಶೇಷವಾದಂತಹ ಜ್ಞಾನಿಯಾಗಿ ಜ್ಞಾನ ಸಂಪನ್ನನಾಗಿ ಇದ್ದಂತಹ ಒಬ್ಬ ಮಗ ಹುಟ್ಟಿದ. ಆತನಿಗೆ ಏನು ಹೆಸರಿಟ್ಟರು ಅಂದರು? ಶಿವಗುರು ಅಂತ ಹೆಸರಿಟ್ಟಿದ್ದಾನೆ ವಿದ್ಯಾಧಿರಾಜ ಎಂಬ ಪಂಡಿತ. ಈ ಶಿವಗುರು ಹೇಗಿದ್ದರು ಅಂತ ವರ್ಣಿಸ್ತಾರೆ ಇದರಲ್ಲಿ. ಜ್ಞಾನೇ ಶಿವ ಯಹ ವಚನೆ ಗುರು ಅಂದರು. ಶಿವಗುರು, ಶಿವ ಅಂದರೆ ಪರಮೇಶ್ವರ, ಗುರು ಅಂದರೆ ನಿಮಗೆ ನಿಮ್ಮ ಗುರುವನ್ನು ತಗೊಳ್ಬಹುದು, ದೇವಗುರುವಾದ ಬೃಹಸ್ಪತಿಯನ್ನು ತಗೊಳ್ಬಹುದು. ಇಲ್ಲಿ ದೇವಗುರುವಾದ ಬೃಹಸ್ಪತಿ ಅಂತ ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಏನು ಅನ್ನೋದು ಹೇಳ್ತೀನಿ ಹೇಳಿ. ಈಗ ಜ್ಞಾನ ಅಂದಿಟ್ಕೊಳ್ಳೆ ಪರಮೇಶ್ವರನೇ ಜ್ಞಾಪಕಕ್ಕೆ ಬರ್ತಾನಂತೆ. ಯಾಕೆ ಅಂದರೆ ಇದರಲ್ಲಿ ಒಂದು ಮಾತಿದೆ, ಒಬ್ಬೊಬ್ಬರಿಂದ ನಾವು ಒಂದೊಂದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳುವ ಒಂದು ಶ್ಲೋಕವಿದೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯ ಬೇಕು ಅಂದರೆ ಯಾರನ್ನು ಕೇಳಬೇಕು? ಸೂರ್ಯೋಪಾಸನೆಯನ್ನು ಮಾಡಿ ಸೂರ್ಯನನ್ನು ಕೇಳಿದರೆ ನಮಗೆ ಆರೋಗ್ಯ ಪ್ರಾಪ್ತವಾಗತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಶ್ರಿಯಂ ಇಚ್ಛೇತ್ ಹುತಾಶನಾತ್. ಯಜ್ಞೇಶ್ವರನಿಂದ ನಮಗೆ ಸಂಪತ್ತು ಸಿಗತ್ತೆ.
ಜ್ಞಾನಂಚ ಈಶ್ವರಾದಿಚ್ಛೇತ್. ಜ್ಞಾನವು ಈಶ್ವರನಿಂದ ನಮಗೆ ಸಿಗತ್ತೆ. ಜ್ಞಾನಂಚ ಈಶ್ವರಾದಿಚ್ಛೇತ್. ಜ್ಞಾನ ಕೊಡುವವನು ಯಾರು? ಪರಮೇಶ್ವರ. ಮೋಕ್ಷಮಿಚ್ಛೇತ್ ಜನಾರ್ದನಾತ್. ಮೋಕ್ಷ ಯಾರಿಂದ ಪಡಿಬೇಕು? ಕೊಡುವಂಥ ಭಗವಂತ ಮಹಾವಿಷ್ಣು. ಇಲ್ಲಿ ಇನ್ನೊಂದು ನೋಡಿ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಮೋಕ್ಷ ಬೇಕಾದರೆ ಜ್ಞಾನ ಬೇಕೇ ಬೇಕು. ಅಂದರೆ ಶಿವ ಕೇಶವ, ಶಿವನಿಲ್ಲದೆ ಕೇಶವನಿಲ್ಲ, ಕೇಶವನಿಲ್ಲದೆ ಶಿವನೂ ಇಲ್ಲ. ಹಾಗಾಗಿ ನಮಗೆ ದೊಡ್ಡದಾದಂತಹ ಒಂದು ದೃಷ್ಟಿಕೋನ ಅಂದರೆ ಅದು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ನಮ್ಮಲ್ಲಿ ಮಾತ್ರವಿರುವಂತಹ ಒಂದು ದೊಡ್ಡದಾದ ಅನುಗ್ರಹ. ನಮಗೆ ಶಿವಕೇಶವರಲ್ಲಿ ಭೇದವೇ ಇಲ್ಲ. ಅದಕ್ಕೆ ಅನೇಕ ಗುರುಗಳ ಅಷ್ಟೋತ್ತರ ಶತನಾಮಾವಳಿಗಳಲ್ಲೂ ಶ್ರೀಶೇಷಭೇದರಹಿತಾಯ ನಮಃ ಅಂತ ಜಗದ್ಗುರು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಅಷ್ಟೋತ್ತರದಲ್ಲಿ ಒಂದು ನಾಮ ಏನು ಅಂದರೆ ಶ್ರೀಶೇಷ ಅಂದರು. ಶ್ರೀಶೇಷ ಅಂದರೆ ಏನು? ಓ ಶ್ರೀಶೇಷನ ಅಂದರೆ ಅಲ್ಲ, ಶ್ರೀಶ ಈಶಾ ಅಂತ ಅಲ್ಲಿ ಬಿಡಿಸ್ಬೇಕು. ಶ್ರೀಶ ಅಂದರೆ ಯಾರು? ಮಹಾವಿಷ್ಣು. ಶ್ರೀ ಅಂದರೆ ಲಕ್ಷ್ಮೀ, ಈಶಾ ಅಂದರೆ ಒಡೆಯ. ಶ್ರೀ ಅನ್ನುವಂತಹ ಮಹಾಲಕ್ಷ್ಮಿಗೆ ಒಡೆಯನಾದವನು ಶ್ರೀಶ. ಈಶಾ ಅಂದರೆ ಜಗತ್ತಿಗೆ ಒಡೆಯನಾದಂತಹ ಪರಮೇಶ್ವರ. ಇವರಿಬ್ಬರಲ್ಲಿಯೂ ಭೇದವಿಲ್ಲ. ಶ್ರೀಶೇಷ ಭೇದರಹಿತಾಯ ನಮಃ. ತಮಿಳಿನಲ್ಲಿ ಒಂದು ಮಾತು ಹೇಳ್ತಾರೆ, ಹರಿಯುಂ ಹರನುಂ ಒಣ್ಣು, ಅರಿಯಾದವಂ ವಾಯಿಲೆ ಮಣ್ಣು ಅಂತ. ಪರಮೇಶ್ವರನಿಗೆ ಮತ್ತು ವಿಷ್ಣುವಿಗೆ ಅಭೇದ ಸಂಬಂಧ, ಭೇದ ಬುದ್ಧಿ ಇಲ್ಲ. ಇಲ್ಲಿ ಜ್ಞಾನಂ ಅಂತ ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ಜ್ಞಾನೇ ಶಿವ ಯಹ ವಚನೇ ಗುರು. ತನ್ನ ಮಾತು ಬಾಯಿಂದ ಹೊರಗೆ ಬಂತು ಅಂದರೆ ಬೃಹಸ್ಪತಿಗಳು ನೆನಪಾಗ್ತಾ ಇದ್ದರು. ಬೃಹಸ್ಪತಿಗಳು ಗೀಷ್ಪತಿ ಅಂತ ಅವ್ರಿಗೆ ಇನ್ನೊಂದು ಅಮರಕೋಶದಲ್ಲಿ ಬರ್ತಕ್ಕಂಥ ನಾಮ. ಗೀಷ್ಪತಿ ಅಂದರೆ ಯಾರು ಅಂದರು? ಮಾತಿಗೆ ಅಧಿಪತಿಗಳು ಬೃಹಸ್ಪತಿಗಳು. ಹಾಗಾಗಿಯೇ ಜ್ಞಾನದಲ್ಲಿ ಶಿವನಾಗಿಯೂ ಮಾತಿನಲ್ಲಿ ಬೃಹಸ್ಪತಿಗಳಾಗಿಯೂ ಇದ್ದರಂತೆ. ಆದ್ದರಿಂದ ಅವರಿಗೆ ಹೆಸರು ಶಿವಗುರು ಅಂತ ಇಟ್ಟಿದ್ದು ಅನ್ವರ್ಥವಾಯಿತು. ನಿಮಗೆ ಒಂದು ಯಾವುದೋ ಒಂದು ಇದರಲ್ಲಿ ಒಂದು ರೂಢಿಯಲ್ಲಿ ಬರ್ತಾ ಇರುತ್ತೆ ಒಂದು ನಾಮ, ಅದು ರೂಢಿ ನಾಮ. ಇಟ್ಟಿರುವ ಹೆಸರಷ್ಟೇ, ಅದಕ್ಕೇನು ಸಂಬಂಧ ಇಲ್ಲ. ಅದು ಅಂಕಿತ ನಾಮ. ಆ ಹೆಸರು ಇಟ್ಟಿದ್ದಕ್ಕೂ ಸಾರ್ಥಕತೆಯನ್ನು ಪಡೆದಂತಹ ವ್ಯಕ್ತಿಯಾದ ಅದು ಅನ್ವರ್ಥ ನಾಮ. ನಾಮಗಳಲ್ಲಿ 3 ವಿಧ ಇಡೋಂಥದ್ದು. ಯಾರಿಗೋ ಒಬ್ಬನಿಗೆ ಆನಂದ ಅಂತ ಹೆಸರಿಟ್ಟರು. ಹೆಸರಿಗೆ ಮಾತ್ರ ಆನಂದ, ಅವನಿಗೆ ಸ್ವತಃ ಯಾವ ಆನಂದವೂ ಇಲ್ಲ. ಆಗ ಅವನು ಅಂಕಿತ ನಾಮ, ಅದು ಇಟ್ಟಿರುವ ಹೆಸರು. ಆನಂದವಾಗಿದ್ದಾನೆ, ತೃಪ್ತನಾಗಿದ್ದಾನೆ, ಯಾವ ತೊಂದರೆಯೂ ಗೊಂದಲ ಗೋಜು ಜೀವನದಲ್ಲಿಲ್ಲ. ಹೆಂಗಪ್ಪ ಇದ್ದೀಯಾ? ಆನಂದವಾಗಿದ್ದೀನಿ. ಅದು ಅನ್ವರ್ಥ ನಾಮ. ಇನ್ನು ರೂಢಿಯಿಂದ ಕೆಲವೊಂದು ನಾಮ ಬಂದಿರುತ್ತೆ. ಅವನು ಸಣ್ಣಗಿರ್ತಾನೆ, ಸಣ್ಣ ಅಂತ ಕರಿತಿರ್ತೀವಿ, ಅದು ಅನ್ವರ್ಥವೂ ಆಯಿತು. ಒಂದೊಂದು ಸರ್ತಿ ದೊಡ್ಡವನಾಗಿದ್ದರೂ ಸಣ್ಣ ಅಂತ ಕರಿತಿರ್ತಾರೆ. ಆದ್ದರಿಂದ ಅದು ಕೂಡ ರೂಢಿಯಿಂದ ಬಂದಂತಹ ಹೆಸರಾಗಿರುತ್ತೆ. ಇಲ್ಲಿ ಶಿವಗುರು ಅಂತ ಹೆಸರಿಟ್ಟಿದ್ದಕ್ಕೂ ಅನ್ವರ್ಥವಾಯಿತಂತೆ. ಸ್ಯಾತ್ ಗುರುಹು ಅನ್ವರ್ಥನಾಮಾಕೃತ ಲಬ್ಧವರ್ಣ ಅಂದರು. ಲಬ್ಧವರ್ಣ ಅಂದರೆ ಪಂಡಿತ ಅಂತ ಅರ್ಥ. ಅಂದರೆ ಅಷ್ಟು ಜ್ಞಾನಿಯಾಗಿದ್ದ ಶಿವಗುರು ಅಂತ ಹೆಸರಿಟ್ಟಿದ್ರು. ಆ ಬಾಲಕನು ಜ್ಞಾನದಲ್ಲಿ ಸಾಕ್ಷಾತ್ ಪರಮೇಶ್ವರ ಮತ್ತು ಮಾತಿನಲ್ಲಿ ಮಾತ್ರ ಬೃಹಸ್ಪತಿಗಳಾಗಿ ರಾರಾಜಿಸ್ತಾ ಇದ್ದಂತಹವರಾಗಿದ್ದರು. ಹಾಗಾಗಿ ಶಿವಗುರು ಅನ್ನುವ ಹೆಸರು ಅನ್ವರ್ಥವಾಯಿತು. ಆ ಶಿವಗುರುಗಳು ಏನು ಮಾಡಿದರು ಅನ್ನುವಂತಹದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಪ್ರಿಯ ಬಂಧುಗಳೇ, ಉಭಯ ಶ್ರೀಗಳವರ ಆದೇಶಾನುಸಾರವಾಗಿ ಈ ಒಂದು ಪುಣ್ಯಭೂಮಿ ಶೃಂಗೇರಿಯು ಪ್ರಸಾರವಾಗ್ತಾ ಇದೆ.
ತಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಧವೀಯ ಶಂಕರ ದಿಗ್ವಿಜಯ ಗ್ರಂಥವನ್ನು ಕೊಂಡುಕೊಳ್ಳಿ. ಶ್ರೀಮಠದಲ್ಲಿ ಅದು ಲಬ್ಧವಿದೆ. ತೆಗೆದುಕೊಂಡು ಮನೆಯಲ್ಲಿ ಇಟ್ಕೊಂಡು ನನಗೆ ಓದಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಅದರ ಕೆಳಗಡೆ ಸಾರಾಂಶಗಳಿರುತ್ತೆ. ಕೆಲವೊಂದು ಪುಸ್ತಕಗಳಲ್ಲಿ ಮೂಲವೂ ಇದೆ, ಅರ್ಥಸಹಿತವಾದಂತಹದ್ದು ಇದೆ. ಅದನ್ನು ಕನ್ನಡದಲ್ಲಿ ಇರುವಂಥ ಅರ್ಥಗಳನ್ನು ಓದ್ರಿ. ಇಲ್ಲ ಅಂತ ಹೇಳಿದರೆ ನಿಮಗೆ ಜ್ಞಾನಪ್ರಾಪ್ತಿ ಸುಮ್ಮನೆ ಪುಸ್ತಕ ಇಟ್ಕೊಂಡ್ರೇ ಬರುತ್ತೆ. ಹೇಗೆ ದೇವಾಲಯದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಯಲ್ಲಿ ಈ ಪುಸ್ತಕಕ್ಕೊಂದು ಹೂವು ಇಡ್ತಾ ಬನ್ನಿ. ಆ ಒಂದು ಕರ್ಮದ ಫಲವಾಗಿಯೇ ಒಳಗಿರುವಂತಹ ವಿಷಯ ನಿಮಗೆ ಯಾವತ್ತೋ ಒಂದು ದಿವಸ ತೆಗಿಬೇಕು ಅಂತ ಅನಿಸತ್ತೆ. ನೀವು ಮಾಡಿರುವ ಪೂಜಾ ಫಲದಿಂದ ನಿಮಗೆ ಓದಿದರೆ ಅರ್ಥವಾಗುವಂತಹದ್ದು ಸನ್ನಿವೇಶ ಪರಮೇಶ್ವರ ಒದಗಿಸ್ಕೊಡ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೀನಿ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ ಗುರುಂ